ಸುದ್ದಿಗಳು. ನಿಮ್ಮೆಲ್ಲರಿಗೆ ಸುದ್ದಿಗಳು. ಚೆನ್ನಾಗಿದ್ದೀರಪ್ಪ? ನೋಡ್ರಿ, ಇಬ್ರಿಯವರ ಪತ್ರಿಕೆ 9ನೇ ಅಧ್ಯಾಯ 4ನೇ ವಚನ. ಮಂಜೂಷನು ದೊಳಗೆ ಮನ್ನ ಇಟ್ಟಿದೆ, ಚಿನ್ನದ ಪಾತ್ರೆ, ಆರೋನನ ಚಿಗುರಿಸಿದ ಕೋಲು, ಒಡಂಬಡಿಕೆಯ ಬರೆದ ಚಿನ್ನದ ತಗಡು. ಇದು 1ನೆಯ ಗುಡಾರ ಕಟ್ಟಲ್ಪಟ್ಟಿತು. ತೆರೆಯ ಅಂಚೆಯಲ್ಲಿ ಅತಿ ಪವಿತ್ರವಾದ ಸ್ಥಾನ ಅನಿಸಿಕೊಳ್ಳಲು ಇನ್ನೊಂದು ಭಾಗವಿತ್ತು. ಮನ್ನ ಇಡಲಾದ ಬಂಗಾರ ಮಡಿಕೆ, ಒಡಂಬಡಿಕೆಯ ಮಂಜೂಷು, ಒಡಂಬಡಿಕೆಯ ಹಲಿಗೆ, ಒಂದು ಹಲಿಕೆ, ದೀಪಸ್ತಂಭ, ಮಂಜೂಷು, ಅದರಲ್ಲಿ ಚಿನ್ನದ ಪಾತ್ರೆ, ಮನ್ನ, ಚಿಗುರಿಸಿದ ಕೋಲು, ಒಡಂಬಡಿಕೆ ಬರೆದ ಚಿನ್ನದ ತಗಡು. ಅತಿ ಪವಿತ್ರವಾದ ಸ್ಥಳ. ವರ್ಷಕ್ಕೆ ಒಂದು ಸಲ ಹೋಗಿ ಆ ಪವಿತ್ರ ಸ್ಥಳದಲ್ಲಿ ಯಾಜಕನು ರಕ್ತವನ್ನು ಸಮರ್ಪಿಸಿ ಬಂದರೆ ಬರ್ತಾನೆ, ಇಲ್ಲದ್ರೆ ಬರೋದಿಲ್ಲ. ಒಂದು ಗಂಟೆಯನ್ನು ಕಟ್ತಾರೆ. ಆಗ ಒಂದು ಗಂಟೆ ಕಟ್ಟಾಗ ಆ ಗಂಟೆ ಪ್ರಭಾವ ಏನು ಮಾಡುತ್ತೆ ಅಂದರೆ, ಬದುಕಿದ್ರೆ ಸೌಂಡ್ ಮಾಡುತ್ತೆ, ಬ್ರತಕಲಿಲ್ಲಿದ್ರೆ ಆ ಯಾಜಕನು ದೋಷ ಹೃದಯದಲ್ಲಿ ಇಲ್ಲಿದ್ರೆ ಸತ್ತು ಹೋಗ್ಬಿಡ್ತಾನೆ. ಇದು ಹಳೆ ಒಡಂಬಡಿಕೆಯ ಪವಿತ್ರ ಸ್ಥಾನ. ಯುದ್ಧಕ್ಕೆ ಹೋಗೋದು, ಯುದ್ಧದಲ್ಲಿ ಸಾಯೋದು, ಯುದ್ಧವನ್ನು ಜಯಿಸಿಕೊಂಡು ಬರೋದು, ಇದೆಲ್ಲ ಹಳೆ ಒಡಂಬಡಿಕೆಯ ಸ್ಥಾನ. ಅತಿ ಪವಿತ್ರವಾದ ಸ್ಥಳ. 2ನೆಯ ತೆರೆ, ಅಂಚೆಯಲ್ಲಿ ಅತಿ ಪವಿತ್ರವಾದ ಸ್ಥಾನ ಅನಿಸಿಕೊಳ್ಳುವ ಇನ್ನೊಂದು ಭಾಗವಿತ್ತು. ಮನ್ನ ಇಡಲಾದ ಬಂಗಾರ ಮಡಿಕೆ, ಒಡಂಬಡಿಕೆಯ ಮಂಜೂಷು, ಒಡಂಬಡಿಕೆಯ ಹಲಿಗೆ. ಇದು ದೇವರು ಆಜ್ಞೆ ಪ್ರಕಾರ ನಮಗೆ ಕೊಟ್ಟಿರುವ ಆಜ್ಞೆಗಳಲ್ಲಿ ಯೇಸು ಕ್ರಿಸ್ತನು ಈಗ ನಮಗೆ ಪ್ರಿಯನಾದಿ ನಮ್ಮನ್ನು ಪ್ರೀತಿಯಾಗಿ ತನ್ನ ರಕ್ತವನ್ನು ಸುರಿಸಿ ವರ್ಷಕ್ಕೆ ಒಂದು ಸಲ ಹೋಗಿ ಪಾಪಗಳು ನೆನಪಿಗೆ ಬರಬಾರ್ದಂಗೆ ಒಂದು ಕುರಿಮರಿಯನ್ನು ರಕ್ತವನ್ನು ತೆಗೆದುಕೊಂಡು ಹೋಗಿ ಚಿಮಿರಿಸಿ ಅತಿ ಪವಿತ್ರವಾದ ಸ್ಥಾನದಲ್ಲಿ ಇಡಬೇಕು. ಆದರೆ ಈಗ ಹೊಸ ಒಡಂಬಡಿಕೆಯ ಸ್ಥಾನವೇನೆಂದರೆ, ಆ ವಾಕ್ಯ ಎಂಬುವನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ಸೌಕರ್ಯ, ದೇವರು ಕೊಡುವ ಸೌಕರ್ಯ ಒಡಂಬಡಿಕೆ. ದೇವರು ಕೊಡುವ ಸೌಕರ್ಯ ಒಡಂಬಡಿಕೆ ಪ್ರೇರಣೆಯುಳ್ಳ ವಾಕ್ಯವು. ಪ್ರೇರಣೆಯುಳ್ಳ ವಾಕ್ಯವು. ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವೇ ದೇವರಾಗಿತ್ತು. ಆ ವಾಕ್ಯವೆಂಬವನು ದೇವರಾಗಿದ್ದಿ ನಮ್ಮನ್ನು. ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ದೇವರಾಗಿತ್ತು. ಇಂದಿನ ದಿವಸದ ನಮ್ಮ ಹೃದಯದಲ್ಲಿ ಪಶ್ಚಾತ್ತಾಪ ಇದ್ದ, ದೇವರ ಕಡೆಗೆ ಹೋಗ್ತಾ ಇದ್ದೀವ, ಮನಸ್ಸಾಕ್ಷಿ ಜಪಿಸ್ತಾ ಇದ್ದೀವ, ಮನಸ್ಸಾಕ್ಷಿ ಶುದ್ಧಿಯಾಗಿದೆಯಾ, ಹೃದಯವು ಶುದ್ಧಿಯಾಗಿದೆಯಾ, ಅನ್ನಪಾನಗಳು ಸೇವಿಸಿ ದೇವರನ್ನು ಮರೆತು ಹೋಗ್ತಾ ಇದ್ದೀವ, ಮನಸ್ಸಾಕ್ಷಿ ಒಪ್ಪಿಸುವಂತೆ ದೇವರ ಕೊಡುವ ಸೌಕರ್ಯವಾದ ಒಡಂಬಡಿಕೆಯನ್ನು ನಾವು ಮಾಡ್ತಾ ಇದ್ದೀವ. ನಮ್ಮ ಆತ್ಮೀಯ ದುಸ್ಥಿತಿ, ನಮ್ಮ ಪಾಪಗಳು, ನಾವು ನಮಗೆ
ಬರುವ ಹಾಗೆ ಕ್ರಿಸ್ತನಿಗೆ ನಮ್ಮ ಹೃದಯವು ತೆರೆಯುವಾಗ, ಕ್ರಿಸ್ತನಿಗೆ ನಮ್ಮ ಹೃದಯವು ತೆರೆಯುವಾಗಿ ನಾವಿದ್ದೀವ? ನಮ್ಮ ಇಷ್ಟ ನಾವು ಮಾಡ್ತಾ ಇದ್ದೀವ? ಶಾಪ ಬೇಕಾ? ಆಶೀರ್ವಾದ ಬೇಕಾ? ದೇವರ ಪ್ರೀತಿ ಬೇಕಾ? ದೇವರ ಸನ್ನಿಧಿ ಬೇಕಾ? ದೇವರು ಕೊಡುವ ಆಶೀರ್ವಾದಗಳು ಬೇಕಾ? ಪ್ರೇರಣೆಯುಳ್ಳ ವಾಕ್ಯ ಬೇಕಾ? ಮನಸ್ಸಾಕ್ಷಿ ಜಪಿಸುವಂತೆ ಅನ್ನಪಾನಗಳು, ಸ್ನಾನಗಳು ನಾವು ಮಾಡ್ತಾ ಇದ್ದೀವಿ. ಮನಸ್ಸಾಕ್ಷಿ ಶುದ್ಧಿಯಾಗಿದೆಯಾ? ನಾವು ನಮ್ಮೊಳಗೆ ಬರುವ ಹಾಗೆ ಕ್ರಿಸ್ತನಿಗೆ ನಮ್ಮ ಹೃದಯವನ್ನು ತೆರೆಯುತ್ತೇವಾ? ದೇವರು ಕೊಡುವ ಪ್ರೀತಿ ತೋರಿಸುತ್ತೇವ? ದೇವರು ರಕ್ತವನ್ನು ಸುರಿಸಿದನ್ರಿ, ತನ್ನ ಸ್ವರಕ್ತವನ್ನು ಸುರಿಸಿ ನಮ್ಮನ್ನು ಕಟ್ಟಿದ್ದಾನೆ, ನಮ್ಮ ಮನೆಯನ್ನು ಕಟ್ಟಿದ್ದಾನೆ, ಮಂದಿರವಾಗಿ ಕಟ್ಟಿದ್ದಾನೆ, ಪರಿಶುದ್ಧವಾಗಿ ಕಟ್ಟಿದ್ದಾನೆ. ದೇವರು ಕೊಡುವ ಸೌಕರ್ಯ ವಾಕ್ಯವು ಪ್ರೇರಿತವಾದ ವಾಕ್ಯ ಪ್ರೇರಣ. ದೇವರು ನಮಗೆ ಮನಸ್ಸಾಕ್ಷಿ ಕೊಟ್ಟಿದ್ದಾರೆ. ಅನೇಕ ಆತ್ಮಗಳು, ನಶಿಸಿ ಹೋದ ಆತ್ಮಗಳು ರಕ್ಷಿಸುವುದಕ್ಕೆ ಕೃಪೆ ಕೊಟ್ಟಿದ್ದಾನೆ. ಕೃಪೆಯಿಂದ ಕೃಪೆಗೆ ನಮ್ಮನ್ನು ಬಲಗೊಳಿಸಿದ್ದಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆ, ನಿಮಗೆ ಸ್ತೋತ್ರ. ಅತಿ ಪರಿಶುದ್ಧವಾದ ಸ್ಥಳದಲ್ಲಿ ಮನಸ್ಸಾಕ್ಷಿ ಕೊಟ್ಟು ದೇವರು ಕೊಡುವ ಅದ್ಭುತವಾದ ಪ್ರೀತಿಯಿಂದ ನಮ್ಮನ್ನು ಜ್ಞಾಪಕ ಮಾಡ್ಕೊಳ್ತಿದೆಯಾ ತಂದೆ? ಆಮೇನ್.